ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ನಾನು ಬಂದು ಎಗ್ಗಲ್ಲೇ ಮಾಡ್ತಾಯಿದ್ದೀನಿ. ಇದು ಬರೀ ಬಾಯ್ಲ್ ಮಾಡ್ಕೊಂಡು ಇದಕ್ಕೆ ಆಯಿಲ್ ಗೀಲ್ ಏನು ಹಾಕ್ತೇನೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಎಗ್ನ ಮಾಮೂಲಿ ಹೋಟ್ಲು ಸ್ಟೈಲಲ್ಲಿ ಕಟ್ ಮಾಡಬೇಕು ಅಂದರೆ ಇದಕ್ಕೆ ನಾವು ದಾರದಲ್ಲಿ ಕಟ್ ಮಾಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ರೀ. ಹಿಡ್ಕೊಳ್ಳಿ. ನೋಡಿ ನೋಡಿ ಈ ಟೈಪಲ್ಲಿ ಕಟ್ ಮಾಡಬೇಕು. ಎಗ್ ಕ್ಲೀನಾಗಿ ಬರುತ್ತೆ. ಆವಾಗ ಕಾಣಿಸ್ತಾ ಇದೆಯಾ ನಿಮಗೆ? ಈ ಟೈಪಲ್ಲಿ ಬರುತ್ತೆ. ಮನೇಲಿ ಟ್ರೈ ಮಾಡಿ ಬೇಕಾದರೆ ಒಂದು ಸರಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನೋಡಿ. ಎಗ್ ಈ ಥರ ಕಟ್ ಮಾಡಬೇಕಾಗತ್ತೆ. ನಾವು ಚಾಕುವಲ್ಲಿ ಕಟ್ ಮಾಡಿದ್ರೆ ಹಿಂಗೆ ಬರಲ್ಲ. ಆರೆಂಜ್ ಕಲರ್ ಐತೆ. ಈ ಥರ ಕಟ್ ಮಾಡಬೇಕು. ಈ ಮೆಥಡು ತುಂಬ ಯೂಸ್ ಆಗುತ್ತೆ ಎಲ್ಲರಿಗೂ. ನೋಡಿ ಬಿಡು, ಆ ಕಡೆಯಿಂದ ಬಾ, ಆ ಕಡೆಯಿಂದ ಬಾ. ಮೇಲೆ ನಿಂತ್ಕೊಂಡು ಕಟ್ ಮಾಡು. ಬರೀ ಮೊಟ್ಟೆ ಮಾತ್ರ ಕಾಣಿಸ್ಬೇಕು. ನಿನ್ನ ಕೈಯೆಲ್ಲ ಕಾಣಿಸ್ತೈತೆ. ನೋಡಿ ಈ ಟೈಪಲ್ಲಿ ಕಟ್ ಆಗುತ್ತೆ ಎಗ್. ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲೂ ಸ್ಕ್ರ್ಯಾಚ್ ಆಗಲ್ಲ. ಮೊಟ್ಟೆ ಕ್ಲೀನಾಗಿ ಕಟ್ ಆಗುತ್ತೆ ಎಗ್ಗು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಎಗ್ಗು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೂ. ಥ್ರೆಡ್ಡಲ್ಲಿ ಕಟ್ ಮಾಡಿದ್ರೆ ಅಂತೂ ನೋಡಿ. ಇಲ್ಲಿ ಕಟ್ಟಾಗಿದೆ, ಯಾವುದೇ ಸ್ಕ್ರ್ಯಾಚಸ್ ಬರಲ್ಲ. ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಬರುತ್ತೆ ಕಟ್ಟಿಂಗ್ ಆಗಿರೋದು. ಎಗ್ನೂ ನಾನು ಎಲ್ಲ ಎಗ್ನೂ ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೂ ನಾನು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿಲ್ಲ. ಇದಕ್ಕೆ ಉಪ್ಪು, ಖಾರ ಪುಡಿ, ಮೆಣಸು ಇವು ಮೂರೇ ನಾನು ಯೂಸ್ ಮಾಡಿರೋದು. ಈ ಬಾಯ್ಲ್ಡ್ ಎಗ್ಗಲ್ಲಿ ಇದನ್ನು ಹಿಂಗೆ ಹಿಂಗೆ ಮಾಡಬೇಕು. ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಇಲ್ಲಿ ಈ ಥರ ಮಿಕ್ಸ್ಡ್ ಮಾಡಬೇಕು ಎಗ್ಗೆಲ್ಲ. ಬೇಕಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಂಗಿದ್ರೆ ಫ್ರೈ ಮಾಡ್ಕೊಬೋದು. ಇವಾಗ ವಾತಾವರಣ ಸರಿ ಇಲ್ಲ ಅಲ್ವಾ, ಅದರಿಂದ ಮಕ್ಕಳಿಗೆ ನಾನು ಆಯಿಲ್ ಹಾಕ್ತೇನೆ ಹಿಂಗೇ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಈ ಥರ ಮಾಡಿಕೊಟ್ರೆ ಅಂತೂ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಆಯಿಲ್ ಗೀಲ್ ಏನು ಹಾಕ್ತಾನೆ ಹೋಟ್ಲು ಸ್ಟೈಲಲ್ಲೆಲ್ಲ ಇದು ಒಂದು ಪ್ಲೇಟ್ಗೆ 50 ರೂಪೀಸ್, 30 ರೂಪೀಸು, 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಮನೆಯಲ್ಲೇ ಮಾಡ್ಕೋಬೋದು ಹೋಮ್ ಮೇಡ್ ಅಂತ. ಮಕ್ಕಳಿಗೂ ಹೇಳ್ಕೊಟ್ಟಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದೂ. ನೋಡಿ ಹೋಮ್ ಮೇಡ್ ಎಗ್ಗು ಬಾಯ್ಲ್ ಮಾಡಿ ಸ್ನ್ಯಾಕ್ಸ್ ಟೈಪಲ್ಲಿ ಮಾಡಿದ್ದೀನಿ. ಇದನ್ನು ಮಕ್ಕಳಿಗೆ ಕೊಡೋಣ. ಮಮ್ಮಿ ಮಾಡಿದ ರೆಸಿಪಿ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ನಾನು ಬಂದು ಎಗ್ಗಲ್ಲೇ ಮಾಡ್ತಾಯಿದ್ದೀನಿ. ಇದು ಬರೀ ಬಾಯ್ಲ್ ಮಾಡ್ಕೊಂಡು ಇದಕ್ಕೆ ಆಯಿಲ್ ಗೀಲ್ ಏನು ಹಾಕ್ತೇನೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಎಗ್ನ ಮಾಮೂಲಿ ಹೋಟ್ಲು ಸ್ಟೈಲಲ್ಲಿ ಕಟ್ ಮಾಡಬೇಕು ಅಂದರೆ ಇದಕ್ಕೆ ನಾವು ದಾರದಲ್ಲಿ ಕಟ್ ಮಾಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ರೀ. ಹಿಡ್ಕೊಳ್ಳಿ.